ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ? ನಾನು ಆರಾಮಿದೆ ನೋಡಿರಿ. ಏನಂದ್ರೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಆ ಕಾರಣಕ್ಕೋಸ್ಕರ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಮನೆ ಕೆಲಸನೂ ಇದ್ದಿದ್ದಕ್ಕೆ ನಾನು ವೀಡಿಯೋ ಮಾಡಿಲ್ಲ. ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಮುಂದೆ. ಇವತ್ತು ಸ್ವಲ್ಪ ಗಂಟ್ಲದು ಸರಿ ಇಲ್ಲ ಅಂತಂದು ಇದು ಮಾಡ್ತೇನೆ ಫ್ರೆಂಡ್ಸ್. ಸಾಂಬಾರು ಮಾಡತ್ತೀನಿ, ತಿಳಿ ಸಾರು ಮಾಡಕತ್ತೀನಿ. ಬರೀ ತೋರಿಸ್ತೇನೆ ನಿಮ್ಗೆ. ಮೆಣಸ್ಕಾಳು, ಒಣ ಮೆಣಸಿನ್ಕಾಯಿ ಎಲ್ಲ ಹಾಕಿ ಏನೇನು ಬೇಕಂತ ನೋಡೋಣ ಬರ್ರಿ. ಹಾಕಿ ಮಾಡಾಕತ್ತೀನಿ ಅಂದರೆ ಗಂಟ್ಲ ಒಂದು ಸ್ವಲ್ಪ ಸರಿ ಹೋಗ್ತೈತಿ. ಆಮೇಲೆ ಬಾಯಿಗೂ ರುಚಿ ಆಗ್ತಾಯಿಲ್ಲ ಹುಷಾರಿದ್ದಕ್ಕೆ. ತೋರಿಸ್ತೀನಿ ಬರ್ರಿ. ಮೆಣಸಿನ ಸಾರು, ತಿಳಿ ಸಾರು ರೀ. ಬರ್ರಿ ತೋರಿಸ್ತೀನಿ ಫ್ರೆಂಡ್ಸ್. ಆಮೇಲೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಏನು ತಪ್ಪು ತಿಳ್ಕೊಬೇಡಿ ಫ್ರೆಂಡ್ಸ್. ಇನ್ನು ಮುಂದೆ ಮಾಡ್ತೇನೆ ಅಂತ ಹೇಳ್ತೀನಿ ನಿಮ್ಮ ಹತ್ರ. ಅಕಸ್ಮಾತ್ ರೆಸಿಪಿ ಬಂದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಮುಂದೆ ಮಾಡ್ತೇನೆ ಫ್ರೆಂಡ್ಸ್. ಬರ್ರಿ ತೋರಿಸ್ತೀನಿ ನಿಮಗೆ. ಏನಂದ್ರೆ ನಮ್ಮನಿಗೆ ಒಂದು ಸ್ವಲ್ಪ ಕೆಲಸ ಆಗ್ಬಿಟ್ಟೈತೆ ರೀ. ನಮ್ಮನೆ ಒಂದು ಸ್ವಲ್ಪ ಇದು ಮಾಡತ್ತಾರೆ ರೀ ಫ್ರೆಂಡ್ಸ್. ಅದಕ್ಕೆ ನಾನು ವಿಡಿಯೋನ ಮಾಡೋಕ್ಕೆ ಹೋಗಿಲ್ಲ. ಬರ್ರಿ ತೋರಿಸ್ತೀನಿ ನಿಮಗೆ. ಇದು ಕರಿಮೆಣ್ಸಿಕಾಯಿ ಅಲ್ರಿ, ಇದು ಕಾಳು ಮೆಣಸು ಐತೆ ನೋಡ್ರಿ. ಆಮೇಲೆ ಜೀರಿಗೆ, ಕೊತ್ತಂಬರಿ, ಇದು ರೀ ಕರಿಬೇವು ಇದು. ಆಮೇಲೆ ಒಣ ಮೆಣಸಿಕಾಯಿ, ಆಮೇಲೆ ಬೆಳ್ಳುಳ್ಳಿ ರೀ. ಆಮೇಲೆ ನೋಡಿರಿ ಫ್ರೆಂಡ್ಸ, ಸ್ವಲ್ಪ ಅರ್ಧ ಟಮಾಟೆ ತೊಗೊಂಡೀನಿ, ಇನ್ನು ಅರ್ಧ ಒಗ್ಗರಣೆ ಹಾಕ್ತೀನಿ ಫ್ರೆಂಡ್ಸ. ಬರ್ರಿ ಇದೆಲ್ಲ ರುಬ್ಕೊಂಡು ಬರೋಣ ಫ್ರೆಂಡ್ಸ. ಆಮೇಲೆ ಮಾತಾಡೋಕೆ ಹೋಗ್ತಾಯಿಲ್ಲ, ಹಂಗೆ ಆಗ್ಬಿಟ್ಟೈತ್ರಿ ಅಂತಾನೆ ಫ್ರೆಂಡ್ಸ್. ಏನಂದ್ರೆ ಕೊತ್ತಂಬರಿನ ಹಾಕ್ಬೋದು ರೀ, ನಾನು ಹಾಕ್ತಾಯಿಲ್ಲ ಕೊತ್ತಂಬರಿ. ಅದೇ ನೋಡಿರಿ ಇವೆಲ್ಲ ರುಬ್ಕೊಂಡು ಬರೋಣ ಬರ್ರಿ ಫ್ರೆಂಡ್ಸ. ಏನಂದ್ರೆ ನಾನು ಹುಂಚೆನ ಹೇಳಿದ್ದಿಲ್ಲ, ಅದಕ್ಕೆ ನಾನು ಹುಂಚೆನ ಹೇಳಾಕ್ತೇನೆ ನೋಡಿ ಫ್ರೆಂಡ್ಸ. ಇಷ್ಟು ಹುಂಚೆನ ಅದ ಸಾಕ್ರಿ, ಅದ್ರಾಗ ಹಾಕಿ ರುಬ್ತೇನೆ ನೋಡಿ ಫ್ರೆಂಡ್ಸ. ಬರ್ರಿ ನೋಡಿ ಫ್ರೆಂಡ್ಸ, ರುಬ್ಕೊಂಬಂದೀನಿ. ಇದನ್ನ ಒಗ್ಗರಣೆ ಹಾಕ್ತೇನೆ ರೀ ಈಗ. ನೋಡಿರಿ ಸರ್, ಜೀರಿಗೆ ಹಾಕೋಣ, ಅರಿಶಿನ ಹಾಕೊಂಡ್ರಿ. ನೋಡಿರಿ ಸ್ವಲ್ಪ ಎಣ್ಣೆ ಹಾಕೀನಿ, ಸ್ವಲ್ಪ ಹಾಕೇನಿ ರೀ. ಬರ್ರಿ ನೋಡಿರಿ, ಸ್ವಲ್ಪ ಜೀರಿಗೆ ಹಾಕಿರ್ತೀನಿ. ಅಂದರೆ ಆರೋಗ್ಯಕ್ಕೆ ಒಳ್ಳೇದು ರೀ, ಜವಾರಿದು. ಅಂದರೆ ಸ್ವಲ್ಪ ಹಾಕೇನಿ ರೀ. ನೋಡಿ ಫ್ರೆಂಡ್ಸ, ಒಣ ಮೆಣಸಿನ್ಕಾಯಿ, ಕರಿಬೇವು, ಒಂದು ಸ್ವಲ್ಪ ಅರ್ಧ ಟಮಾಟೆ ಹೆಚ್ಚೀನಿ ರೀ. ಒಗ್ಗರಣೆ ಹಾಕ್ಕೊಂಡ್ರಿ. ನಾನು ಸ್ವಲ್ಪ ಹಿಂಗೆ ಹಾಕಾಕತ್ತೆ ನೋಡಿ ಫ್ರೆಂಡ್ಸ. ಹಾಕು ನೋಡಿರಿ, ಸ್ವಲ್ಪ ಹಾಕೀನಿ. ಹಿಂಗೆ ಅರದ್ದು ಅದು ಆರೋಗ್ಯಕ್ಕೆ ಒಳ್ಳೇದು ರೀ. ನೋಡಿರಿ ಮಸ್ತ್ ಆಗತ್ತೆ. ಸ್ವಲ್ಪ ಅರ್ಶಿನ ಹಾಕ್ತೀನಿ ರೀ, ಸಾಕು. ಬೇಜಾರಾದಾಗ ಪಟ ಹಾಕೈತ್ರಿ ಇದು. ಏನು ಸಾರು ಮಾಡಬೇಕು, ಏನು ಸಾರು ಮಾಡ್ಬೇಕು ಅನ್ನೋಕ್ಕಿಂತ ಈಸಿಯಾಗದ ಒಂದು ಸಾಂಬಾರು ಇರ್ತೀವಿ ಸಾರು. ಇದು ಭಾರಿ ರುಚಿಯಾಗಿರ್ತೈತೆ ರೀ. ಆಮೇಲೆ ನೆಗಡಿ ಜಡ್ಡಿಗಂತೂ ಇನ್ನೂ ರುಚಿ ರೀ. ಸ್ವಲ್ಪ ಬಿಸಿಲಿಗೆ ಏನು ಊಟ ಹೋಗಲ್ಲ ರೀ ಜಾಸ್ತಿ, ಅಂತ ಬಿಸಿ ಅನ್ನ ಮಾಡಿದ್ರಿ. ಸ್ವಲ್ಪ ಅದನ್ನು ಊಟ ಮಾಡಿರತ್ತಂತಂದ್ರೆ ಒಗ್ಗರಣೆ ನೋಡ್ರಿ. ರುಚಿ ತಕ್ಕಟ್ಟು ಅಡುಗೆ ಹಾಕಬೇಕ್ರಿ. ನಾವು ರಾತ್ರಿ ಅನ್ನಲ್ಲ, ಅದಕ್ಕೆ ಎಲ್ಲ ಇದು ಹಾಕಿದ ಅದು ಫ್ರೈ ಆಗ್ತೈತೆ ರೀ. ಈಗ ರುಬ್ಬಿದ್ದು ಹಾಕ್ಬಿಡ್ತೇನೆ ರೀ. ನೋಡಿರಿ ನಾನು ಹಾಕೀನಿ. ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ. ತಿಕ್ನೆಸ್ ಎಷ್ಟು ಚಂದ ಬಂದೈತೆ ನೋಡ್ರಿ ಅಂತ ತೋರ್ಸಾಕತ್ತೇನೆ ನಿಮ್ಗೆ. ಅಂದ್ರೆ ಇದು ಗ್ರೀನು ಹಾಕೈತ್ರಿ, ಕೊತ್ತಂಬರಿ ಹಾಕಿದ್ರೆ. ಸ್ವಲ್ಪ ಕೆಂಪು ಮೆಣ್ಸಿನ್ಕಾಯಿ ಹಾಕಿದ್ಕೆ ರೆಡ್ ಆಗೈತೆ ರೀ, ಮಸ್ತ್ ಆಕೈತೆ ರೀ. ನಾವು ನೀರು ನೋಡಿ ಸಾಕ್ರಿ ನೀರು, ಮಸ್ತ್ ಆಕೈತೆ ನೋಡ್ರಿ. ಅಂದ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್. ನಮ್ದು ಇವತ್ತು ತಿಳಿ ಸಾಂಬಾರು ಮಸ್ತ್ ಆಗೈತೆ ನೋಡ್ರಿ. ಈ ವಿಡಿಯೋ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್. ಸ್ವಲ್ಪ ಏನಾರ ತಪ್ಪದ ಕ್ಷಮೆ ಇರಲಿ ಫ್ರೆಂಡ್ಸ್. ಮುಂದೆ ನೋಡ್ತಾ ಹೋಗ್ರಿ ಫ್ರೆಂಡ್ಸ್. ನಾನು ತೋರಿಸ್ತೀನಿ. ಒಂದು ಸ್ವಲ್ಪ ವಿಡಿಯೋ ಯಾವುದೂ ರೆಸಿಪಿ ಹಾಕಿಲ್ಲ, ಹಿಂಗೆ ತಪ್ಪು ತಿಳ್ಕೊಬೇಡಿ ಫ್ರೆಂಡ್ಸ್. ಲೈಕ್ ಮಾಡಿರಿ ಪ್ಲೀಸ್, ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಇದನ್ನು ಮಾಡ್ಕೊಂಡು ಟ್ರೈ ಮಾಡಿರಿ, ಮಸ್ತಾಗಿರ್ತೈತಿ. ಇದು ಕುದಿಬೇಕು ಬರೀ ಫ್ರೆಂಡ್ಸ. ಬಾಯ್ ರೀ. ಓಕೆ ಫ್ರೆಂಡ್ಸ್, ಬಾಯ್.